ಇನ್ನು ಹೇಳಿ ಕೇಳಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಕಾರಣಕ್ಕಾಗಿ ಇವತ್ತು ಬಹಳಷ್ಟು ಮಂದಿ ಗಣ್ಯರು ಪ್ರಧಾನಿ ಆದಿಯಾಗಿ ದೇಶದಾದ್ಯಂತ ಯೋಗದ ವಿವಿಧ ಭಂಗಿಗಳನ್ನ ಅವ್ರು ಮಾಡ್ತಾ ಇರೋದು, ಈ ಮುಖ್ಯವಾಗಿ ಯೋಗ ದಿನಾಚರಣೆ ಆಚರಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರದ ಜೈಲಿನಲ್ಲೂ ಕೂಡ ಇವತ್ತು ಯೋಗ ದಿನಾಚರಣೆ ಇತ್ತು. ಸಹಜವಾಗಿ ಪರಪ್ಪನ ಅಗ್ರಹಾರ ಅಂತ ಅಂದ್ರೆ ಅಲ್ಲಿ ಈಗ ನಮಗೊಂದು ಕುತೂಹಲ ಅಂತಂದ್ರೆ ದರ್ಶನ್ ಇದ್ದಾರೆ. ಸೊ ಅವರು ಈ ಯೋಗ ದಿವಸದಲ್ಲಿ ಏನಾದ್ರು ಭಾಗಿಯಾಗಿದ್ರ ಏನು ಎತ್ತ ಅಂತ ಹೇಳಿ. ಹೌದು, ದರ್ಶನ್ ಅವರು ಕೂಡ ಇವತ್ತು ಏನು ಈ ಜೈಲಿನಲ್ಲೇ ಯೋಗ ಮಾಡೋ ಮುಖೇನವಾಗಿ ಯೋಗಾಚರಣೆಯ ಸಂದರ್ಭದಲ್ಲಿ ಅವರು ಕೂಡ ಸಾಥ್ ಕೊಟ್ಟರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯೋಗ ದಿನಾಚರಣೆ ಆಚರಿಸಲಾಯಿತು. ಆ ಸಾಮೂಹಿಕ ಯೋಗದಲ್ಲಿ ಪವಿತ್ರ ಗೌಡ ಜೊತೆಗೆ ದರ್ಶನ್ ಇವರೆಲ್ಲರೂ ಕೂಡ ಭಾಗಿಯಾದರು. ಜೈಲಿನ ಎಲ್ಲ ಕೈದಿಗಳಂತೆ ಅವರು ಕೂಡ ಯೋಗಾಭ್ಯಾಸದಲ್ಲಿ ನಿರತರಾಗಿದ್ದರು. ಆಮೇಲೆ ಯೋಗಾಭ್ಯಾಸದಲ್ಲಿ ಭಾಗಿ ಆಗಲ್ಲ ಅಂತ ದರ್ಶನ್ ಹೇಳಿದ್ರಂತೆ, ಬೆನ್ನು ನೋವಿನ ಸಮಸ್ಯೆ ಕಾರಣ ಕೊಟ್ಟಿದ್ರಂತೆ. ಆದರೆ ಯೋಗ ಮಾಡಬೇಕು ಅಂತೇಳಿ ಅಲೋಕ್ ಕುಮಾರ್ ಕೂಡ ಸಲಹೆ ಕೊಟ್ಟರಂತೆ. ನಂತರ ಜೈಲಿನ ಕಾರಿಡಾರ್ನಲ್ಲಿ ದರ್ಶನ್ ಯೋಗ ಮಾಡಿದ್ರು. ಸುಮಾರು 1 ಗಂಟೆಗಳ ಕಾಲ ದರ್ಶನ್ ಯೋಗದಲ್ಲಿ ಭಾಗಿಯಾದರು ಅಂತೇಳಿ ತಿಳಿದು ಬಂದಿದೆ.